ಹಾಯ್ ಫ್ರೆಂಡ್ಸ್, ಇವತ್ತು ನಾನು ರಿಯಲ್ ಟೈಮ್ ಬಯೋಮೆಟ್ರಿಕ್ RS99 ಮತ್ತು ಸೆಕ್ಯೂರೈ SF28 EM ಡೋರ್ ಲಾಕ್ ಮತ್ತು ಈ ಎಕ್ಸಿಟ್ ಬಟನ್ ಇದೆಯಲ್ಲ, ಈ ಎಕ್ಸಿಟ್ ಮೂರನ್ನು ಯಾವ ರೀತಿ ಕನೆಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಈ ಬಯೋಮೆಟ್ರಿಕ್ಗೆ 12 ವೋಲ್ಟು 2 ಆಂಪಿಯರು ಪವರ್ ಸೋರ್ಸ್ ಅಡಾಪ್ಟರ್ ಬಂದಿರುತ್ತೆ. ನೋಡಿ, ಇದು 12 ವೋಲ್ಟು ಮತ್ತು 2 ಆಂಪಿಯರ್ ಅಡಾಪ್ಟರ್. ಪವರ್ ಸೋರ್ಸಿಂದ ಬಂದಿರತಕ್ಕಂಥ ಪಾಸಿಟಿವ್ ವೈರ್ನ ಬಯೋಮೆಟ್ರಿಕ್ ಪಿನ್ ನಂಬರ್ 11 ಇದೆಯಲ್ಲ ಅದಕ್ಕೂ ಮತ್ತು ಸೆಕ್ಯೂರೈನ ಪಾಸಿಟಿವ್ ವೈರ್ನು ಮೂರನ್ನೂ ಸೇರಿಸಿ ಕನೆಕ್ಟ್ ಮಾಡಿ. ಅಥವಾ ಇಲ್ಲ ಅಂತ ಅಂದರೆ ನೀವೇನು ಮಾಡಬೇಕು ಅಂದರೆ ಮತ್ತೊಂದು ರೀತಿ, ಈ ಪಾಸಿಟಿವ್ ಅಂದರೆ ಪವರ್ ಸೋರ್ಸಿಂದ ಬಂದಿರತಕ್ಕಂಥ ಪಾಸಿಟಿವ್ ವೈರ್ನ ಸೆಕ್ಯೂರೈ ಪಾಸಿಟಿವ್ ವೈರ್ಗೂ ಮತ್ತು ಬಯೋಮೆಟ್ರಿಕ್ನ ಪಿನ್ ನಂಬರ್ 11ಗೂ ಈ ವೈರು ಅಂದರೆ ಪವರ್ ಸೋರ್ಸ್ ವೈರು ಡಿಸ್ಟ್ರಿಬ್ಯೂಟ್ ಆಗೋ ಥರ ನೀವು ಕನೆಕ್ಷನ್ ಮಾಡ್ಕೊಳ್ಳಿ. ನೋಡಿ, ಇದಾದ ನಂತರ ನೀವೇನು ಮಾಡಬೇಕು ಅಂತಂದರೆ ಪಿನ್ ನಂಬರ್ 6 ಇರುತ್ತಲ್ಲ, ಈ ಪಿನ್ ನಂಬರ್ 6 ಬಯೋಮೆಟ್ರಿಕ್ ಪಿನ್ ನಂಬರ್ 6 ತೊಗೊಂಡೋಗ್ಬಿಟ್ಟು ಡೋರ್ ಲಾಕ್ ಗ್ರೌಂಡ್ ಇರುತ್ತಲ್ಲ ಆ ಗ್ರೌಂಡ್ಗೆ ಕನೆಕ್ಷನ್ ಮಾಡಿ. ಪಿನ್ ನಂಬರ್ ಬಯೋಮೆಟ್ರಿಕ್ ಪಿನ್ ನಂಬರ್ 6ನ ಡೋರ್ ಲಾಕ್ ಗ್ರೌಂಡ್ಗೆ ಕನೆಕ್ಟ್ ಆಗಬೇಕು. ನೀವು ಬೇಕಂದರೆ ಏನಕ್ಕಂದರೆ ಈ ರೀತಿ ಮಾಡಿರೋದು ವೈರ್ ಎಕ್ಸ್ಟೆನ್ಷನ್ಗೋಸ್ಕರ ನಾನು ಈ ರೀತಿ ಮಾಡಿದ್ದೀನಿ. ನೋಡಿ, ಇದಾದ ನಂತರ ನೀವೇನು ಮಾಡಬೇಕು ಅಂತಂದರೆ ಇದಾದ ನಂತರ ಪಿನ್ ನಂಬರ್ 7, 10 ಎರಡನ್ನೂ ಜಾಯಿಂಟ್ ಮಾಡಿ. ಎರಡನ್ನೂ ಜಾಯಿಂಟ್ ಮಾಡಿದ್ದಾದಮೇಲೆ ನೋಡಿ 7, 10 ಪ್ಲಸ್ ಗ್ರೌಂಡು ಪವರ್ ಸೋರ್ಸಿಂದ ಬಂದಿರತಕ್ಕಂಥ ಗ್ರೌಂಡ್ ಇದೆಯಲ್ಲ ಈ ಮೂರನ್ನು ಜಾಯಿಂಟ್ ಮಾಡಿ. 7, 10 ಬಯೋಮೆಟ್ರಿಕ್ ಪ್ಲಸ್ ಗ್ರೌಂಡು ಪವರ್ ಸೋರ್ಸ್ ಗ್ರೌಂಡು ಈ ಮೂರನ್ನು ತೊಗೊಂಡೋಗ್ಬಿಟ್ಟು ನೀವೇನು ಮಾಡಬೇಕು ಅಂತಂದರೆ ಯಾವುದಾದ್ರೂ ಅಂದರೆ ನೋಡಿ ಮೂರನ್ನು ಅಂದರೆ 3 ವೈರು 7, 10 ಪ್ಲಸ್ ಪವರ್ ಸೋರ್ಸ್ ಗ್ರೌಂಡು ಈ ತೊಗೊಂಡೋಗ್ಬಿಟ್ಟು ನೀವು ಎಕ್ಸಿಟ್ ಬಟನ್ ಇರ್ತೀಯಲ್ಲ ಎಕ್ಸಿಟ್ ಬಟನ್ನ ಯಾವುದಾದ್ರೂ ಒಂದು ಕನೆಕ್ಷನ್ಸ್ಗೆ ನೀವು ಇದನ್ನು ಕನೆಕ್ಟ್ ಮಾಡಬೇಕು. ಟೋಟಲ್ 3 ವೈರ್ನೂ 7, 10 ಪ್ಲಸ್ ಪವರ್ ಸೋರ್ಸ್ ಗ್ರೌಂಡು ಇದನ್ನು ತೊಗೊಂಡೋಗ್ಬಿಟ್ಟು 3 ವೈರು ಅಂದರೆ ಅದನ್ನು ಎಕ್ಸಿಟ್ ಬಟನ್ ಯಾವುದಾದ್ರು ಒಂದು ಪಿನ್ಗೆ ಕನೆಕ್ಟ್ ಮಾಡಿ. ಅದನ್ನು ಕನೆಕ್ಟ್ ಮಾಡಿದ್ದಾದಮೇಲೆ ನೀವೇನು ಮಾಡಬೇಕು ಅಂತಂದರೆ ಪಿನ್ ನಂಬರ್ ಬಯೋಮೆಟ್ರಿಕ್ ಪಿನ್ ನಂಬರ್ 2 ಅಂತ ಎಕ್ಸಿಟ್ ಬಟನ್ ಅಂತಲೇ ಇದೆ, ಈ ಪಿನ್ ನಂಬರ್ 2 ವೈರನ್ನು ತೊಗೊಂಡೋಗ್ಬಿಟ್ಟು ಇನ್ನೊಂದು ಪವರ್ ಇನ್ನೊಂದು ಎಕ್ಸಿಟ್ ಬಟನ್ ಇನ್ನೊಂದು ಇದೆಯಲ್ಲ ಇನ್ನೊಂದು ಇದಕ್ಕೆ ಕನೆಕ್ಟ್ ಮಾಡಿ. ಬಯೋಮೆಟ್ರಿಕ್ ಪಿನ್ ನಂಬರ್ 2 ಪ್ಲಸ್ ಎಕ್ಸಿಟ್ ಬಟನ್ ಇದೆಯಲ್ಲ ಎಕ್ಸಿಟ್ ಬಟನ್ ಕನೆಕ್ಷನ್ಸ್ಗೆ ಕನೆಕ್ಷನ್ ಮಾಡಿ. ಈ ಕನೆಕ್ಷನ್ಸ್ ಮಾಡಿದ್ದಾದಮೇಲೆ ನೀವು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ, ನೀವು ಮಾಡಿರ್ತಕ್ಕಂಥ ಕನೆಕ್ಷನ್ಸು ನೀಟಾಗಿ ವರ್ಕ್ ಆಗ್ತಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನೀವು ಈ ಸ್ಟೆಪ್ಸನ್ನು ಬೇಕಾದರೆ ನೀವು ಚೆಕ್ ಮಾಡ್ಕೋಬೋದು. ಬಯೋಮೆಟ್ರಿಕ್ನ ಈ ಕನೆಕ್ಷನ್ಸ್ ಒಂದಕ್ಕೊಂದು ಟಚ್ ಆಗ್ದಾಗೆ ನೋಡ್ಕೊಳ್ಳಿ, ಇಲ್ಲ ಟೇಪ್ ಅಪ್ಲೈ ಮಾಡ್ಕೊಳ್ಳಿ, ಇಲ್ಲ ಅಂದರೆ ದೂರ ಇಡಿ. ಪವರ್ ಸೋರ್ಸನ್ನು ಆನ್ ಮಾಡಿ. ನೋಡಿ, ಇಲ್ಲಿ ಪವರ್ ಬಂದಿದೆ. ನೋಡಿ, ಸೆಕ್ಯೂರೈ ಡೋರ್ ಲಾಕಲ್ಲಿ ನೋಡಿ ಪವರ್ ಲೈಟು ಆನ್ ಆಗಿದೆ. ಇದನ್ನು ಬಯೋಮೆಟ್ರಿಕನ್ನು ಆನ್ ಮಾಡಿ. ಕನೆಕ್ಷನ್ಸ್ ಎಲ್ಲ ಆದಮೇಲೆ ನಿಮ್ಮದು ಫಿಂಗರ್ ಪ್ರಿಂಟ್ ಅಸೈನ್ ಆಗಿಲ್ಲ ಅಂದರೆ ಫಿಂಗರ್ ಪ್ರಿಂಟ್ ಅಸೈನ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಳ್ಳಿ, ಆಫ್ ಆಗುತ್ತೆ ಇಲ್ಲ. ಅಲ್ಲಿ ಪವರ್ ಕಟ್ ಆಯಿತು. ಪವರ್ ಕಟ್ ಆಗಿ ನೋಡಿ ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಇದಾಗ್ತಿದ್ದಂಗೆ ಏನಾಗುತ್ತೆ ಅಂತಂದರೆ ಅದು ಡೋರ್ ಓಪನ್ ಆಗುತ್ತೆ. ನೋಡಿ, ಬ್ಯಾಕ್ಸ್ ಇರ್ತಕ್ಕಂಥ ಲಾಕು ಓಪನ್ ಆಗುತ್ತೆ. ನೋಡಿ, ಇನ್ನೂ ಒಂದು ಸರಿ ಚೆಕ್ ಮಾಡಿ. ನೋಡಿ, ನಿಮ್ಮ ಫಿಂಗರ್ ಪ್ರಿಂಟ್ ಅಸೈನ್ ಆಗ್ತಿದ್ದಂಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಕಟ್ ಆಗಿಬಿಟ್ಟು ಡೋರು ಅಂದರೆ ಇದು ಆಫ್ ಆಗುತ್ತೆ. ಕೆಲವು ಸಮಯದ ನಂತರ ಏನಾಗುತ್ತೆ ಅಂದರೆ ಮ್ಯಾಗ್ನೆಟಿಕ್ ಸೋರ್ಸು ಜನ್ರೇಟ್ ಆಗಿಬಿಟ್ಟು ಮತ್ತೆ ಡೋರು ಲಾಕ್ ಆಗುತ್ತೆ, ಲಾಕ್ ಆಪ್ಷನ್ಗೆ ಬಂದುಬಿಡುತ್ತೆ. ನೋಡಿ, ಮತ್ತೆ ಬೇಕು ಅಂದರೆ ಚೆಕ್ ಮಾಡ್ಕೋಬೋದು. ನೋಡಿ, ಇದಾದ ನಂತರ ನಾನು ಎಕ್ಸಿಟ್ ಬಟನ್ದು ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಲಾಕ್ ಆದ ನಂತರ ನೋಡಿ ಎಕ್ಸಿಟ್ ಬಟನನ್ನು ಒಂದು ಸರಿ ಪ್ರೆಸ್ ಮಾಡಿ. ಎಕ್ಸಿಟ್ ಬಟನನ್ನು ಪ್ರೆಸ್ ಮಾಡಿದ್ದಾದಮೇಲೆ ನೋಡಿ ಡೋರ್ ಲಾಕ್ ಓಪನ್ ಆಗುತ್ತೆ. ಇನ್ನೂ ಒಂದು ಸಾರಿ ಎಕ್ಸಿಟ್ ಬಟನ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಎಕ್ಸಿಟ್ ಬಟನ್ ಪ್ರೆಸ್ ಮಾಡಿದ್ರೆ ನೋಡಿ ಆ ಡೋರ್ ಲಾಕ್ ಓಪನ್ ಆಗೋದನ್ನು ನಾನು ತೋರಿಸ್ತಾ ಇದ್ದೀನಿ. ನೋಡಿ ಪ್ರೆಸ್ ಮಾಡಿ. ನೋಡಿ, ಪ್ರೆಸ್ ಮಾಡಿದ್ರೆ ಪವರ್ ಕಟ್ ಆಯಿತು. ಪವರ್ ಕಟ್ ಆಗಿಬಿಟ್ಟು ಮತ್ತೆ ಡೋರ್ ಲಾಕ್ ಓಪನ್ ಆಗುತ್ತೆ. ನೀವು ಡೋರಲ್ಲಾದರೆ ಕ್ಲೀನಾಗಿ ಶಬ್ದ ಕೇಳಿಸುತ್ತೆ. ನೋಡಿ, ಇನ್ನೂ ಒಂದು ಸರಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ನೀವು. ನೋಡಿ, ಆನ್ ಆಗಿದೆ. ನೋಡಿ, ಇವಾಗ ಪ್ರೆಸ್ ಮಾಡ್ತಿದ್ದಂಗೆ ಪವರ್ ಕಟ್ ಆಗಿಬಿಟ್ಟು ಮತ್ತೆ ಇದಾಗುತ್ತೆ. ನೋಡಿ, ಈ ರೀತಿಯಾಗಿ ನೀವು ಮತ್ತು ಈ 3 ಡಿವೈಸಸ್ಸು ಸೆಕ್ಯೂರೈ ಡೋರ್ ಲಾಕು ಮತ್ತು ರಿಯಲ್ ಟೈಮ್ ಬಯೋಮೆಟ್ರಿಕ್ಕು ಮತ್ತು ಎಕ್ಸಿಟ್ ಬಟನ್ನ ಯಾವ ರೀತಿ ಕನೆಕ್ಷನ್ಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಫ್ರೆಂಡ್ಸ್, ಈ ರೀತಿಯಾದ ಟೆಕ್ನಿಕಲ್ ರಿಲೇಟೆಡ್ ವಿಡಿಯೋಸು, ಲ್ಯಾಪ್ಟಾಪು, ಮೊಬೈಲ್ಸು ಮತ್ತು ಟೆಕ್ನಿಕಲ್ ರಿಲೇಟೆಡ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ನಿಮಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ. ನಮ್ಮ ಚಾನಲ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನನ್ನ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.